ಬೇಲೂರಿನಲ್ಲಿ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ಹುಟ್ಟುಹಬ್ಬದ ಪ್ರಯುಕ್ತ ಸಂತೋಷ್ ಅಭಿಮಾನಿಗಳು ಹಾಗೂ ಜಿಲ್ಲಾ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಅವರಿಂದ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ವಿಶೇಷವಾಗಿ ಪ್ರತಿನಿತ್ಯ ಪತ್ರಿಕೆ ಹಂಚುವ ಮೂಲಕ ರಾಜ್ಯದ ವಿವಿಧ ಸುದ್ದಿಗಳನ್ನು ಮನೆ ಮನೆಗೆ ತಲುಪಿಸುವ ವಿತರಕರಿಗೆ ಅಭಿನಂದಿಸಿ ರೈನ್ ಕೋಟ್ ವಿತರಣೆ ಮಾಡಲಾಯಿತು. ನಂತರ ಮಾತನಾಡಿದ ಅವರು, ಮಳೆಗಾಲ, ಬೇಸಿಗೆ ಅಥವಾ ಚಳಿಗಾಲ ಯಾವ ಋತುವಾಗಿದ್ರೂ ಬೆಳಗ್ಗೆ ನಮ್ಮ ಮನೆ ಬಾಗಿಲಿಗೆ ಪತ್ರಿಕೆ ತಲುಪಿಸುವುದು ಇವರ ನಿರಂತರ ಸೇವಾಭಾವ. ಇವರು ಸುದ್ದಿಗಳ ಹರಿಕಾರರು, ಸಮಾಜಕ್ಕೆ ಜಾಗೃತಿಯ ದಾರಿ ತೋರಿಸುವವರು. ಇವರ ಸೇವೆಯನ್ನು ನಾವು ಎಲ್ಲರೂ ಸ್ಮರಿಸಿ ಗೌರವಿಸಬೇಕು. ಬೆಳ್ಳಂಬೆಳಗ್ಗೆ ಎದ್ದು ಬೈಕ್ನಲ್ಲಿ, ಸೈಕಲ್ನಲ್ಲಿ, ಕೆಲವರು ಕಾಲ್ನಡಿಗೆಯಲ್ಲಿಯೂ ಪತ್ರಿಕೆಯನ್ನು ಹಂಚುತ್ತಾರೆ. ಇಂತಹ ಪರಿಶ್ರಮಕ್ಕೆ ಸಮಾಜವು ಬೆಂಬಲ ನೀಡುವುದು ಅಗತ್ಯ ಅಂತ ತಿಳಿಸಿದರು. ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ಮಾತನಾಡಿ, ನಮ್ಮ ತಂದೆ ತಾಯಿಯವರು ಮಾಡಿದ ಸಮಾಜ ಸೇವೆಗಳನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದು, ನಮ್ಮ ಸ್ನೇಹಿತರ ಬಳಗ ಹಾಗೂ ನನ್ನ ಸಹೋದರ ಸುನೀಲ್ ಅವರ ನೇತೃತ್ವದಲ್ಲಿ ಸುಮಾರು ಸರ್ಕಾರಿ ಶಾಲೆಗಳ 500 ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ಗಳನ್ನು ವಿತರಿಸ್ತಾ ಇದ್ದು, ಮುಂದಿನ ವಿದ್ಯಾಭ್ಯಾಸ ಉಜ್ವಲವಾಗಿರಲಿ ಅಂತ ತಿಳಿಸಿದರು. ಪತ್ರಿಕೆ ವಿತರಕರ ಒಕ್ಕೂಟದ ತಾಲೂಕು ಅಧ್ಯಕ್ಷ ಆರಾಧ್ಯ, ಕಾರ್ಯದರ್ಶಿ ಬಿಎನ್ ಗಣೇಶ್ ಮಾತನಾಡಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮ್ಮ ಅಣ್ಣನವರಾದ ಸಂತೋಷ್ ಅವರು ಹುಟ್ಟಿದವ್ವ, ಹಾಗಾಗಿ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತೀನಿ. ಹಾಗೆ ಅವರು ಕೊರೋನಾ ಟೈಮಲ್ಲೂ ಬೇರೆಯವರಾದರೆ ಎದುರುಕೊಳ್ತಿದ್ರು, ಕೊರೋನಾ ಇದು ಅಂತ ಅಂದ್ಬಿಟ್ಟು, ಆದರೆ ಆ ಟೈಮಲ್ಲೂ ಅವ್ರ ಕೆಲಸಗಳನ್ನ ಹೇಗೆ ಶ್ರದ್ಧೆಯಿಂದ ಮಾಡ್ತಾರೆ ಅಂತಂದರೆ 4 ಗಂಟೆಗೆ ಎದ್ದುಬಿಟ್ಟು ಎಲ್ಲರ ಮನೆಗೂ ಪತ್ರಿಕೆ ಹಂಚಲೇಬೇಕು. ಹಾಗಾಗಿ ಈ ದಿನ ನಾವು ನಮ್ಮ ಅಣ್ಣನ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ, ಅಂದರೆ ಈಗ ನೋಡ್ತಾ ಇದ್ದೀರಾ ಎಷ್ಟು ಮಳೆ ಬರ್ತಿದೆ, ಈ ವರ್ಷನೇ ಅತಿಯಾದ ಮಳೆ ಇದೆ. ಹಾಗಾಗಿ ಅವರಿಗೆಲ್ಲ ಜರ್ಕಿನ್ ಕೊಟ್ಟರೆ ಒಂದು ಅವ್ರಿಗೂ ಸೇಫ್ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಈ ಯೋಜನೆ ಹಮ್ಮಿಕೊಂಡ್ಬಿಟ್ಟು ಈ ದಿನ ಅವರಿಗೆಲ್ಲ ಜರ್ಕಿನ್ ವಿತರಿಸಿದ ಕಾರ್ಯಕ್ರಮನ ಇಲ್ಲಿ ನಮ್ಮ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಇವತ್ತು ಇನ್ನೊಂದು ಕಾರ್ಯಕ್ರಮ ಇತ್ತು, ಏನು ಅಂತಂದರೆ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ, ಅವರಿಗೆಲ್ಲ ಜರ್ಸಿನ 500 ಮಕ್ಕಳಿಗಿಂತ ಹೆಚ್ಚು ಮಕ್ಕಳಿಗೆ ಜರ್ಸಿನ ವಿತರಣೆ ಆಗಲೇ ಎಲ್ಲ ಕೊಟ್ಟಾಗಿತ್ತು, ಎಲ್ಲ ರೆಡಿಯಾಗಿತ್ತು. ಆದರೆ ಮಳೆಯ ಇದರಿಂದ ರಜೆ ಘೋಷಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮನ ನಾವು ಇನ್ನೊಂದು ದಿವಸ ಹಮ್ಮಿಕೊಳ್ತೇವೆ. ಹಾಗಾಗಿ ಈ ದಿನ ನಾನು ನಮ್ಮ ತಂದೆಯವರಾದ BC ಮಂಜುನಾಥ್ ಮತ್ತು ಹೇಮಾವತಿಯವ್ರನ್ನ ನೆನಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ನೀವು ಹೆಚ್ಚಿನ ರೀತಿಯಲ್ಲಿ ಬೆಳಗ್ಗೆನೆ ನಮ್ಮ ಕಚೇರಿಗೆ ಬಂದಿದ್ದೀರಿ, ನನಗೆಲ್ಲ ಭಾಳ ಒಂದು ಖುಷಿ ತಂದಿದೆ. ಹಾಗೆ ನಮ್ಮ ತಂದೆಯವರಾದ ಮಂಜುನಾಥ್ ಅವರು ಕೂಡ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದರು. ನಮ್ಮ ತಾಯಿಯವರು ಕೂಡ ಈ ಒಂದು ಸಮಾಜ ಸೇವೆಯಲ್ಲಿ ಅವರೊಟ್ಟಿಗೆ ಒಡನಾಟ ಇಟ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಅದು ನಮಗೂ ಬಂದಿದೆ, ಮಕ್ಕಳಿಗೆ ಎಲ್ರಿಗೂ ಬಂದಿದೆ. ಆ ಒಂದು ಇದರಲ್ಲಿ ಹುಟ್ಟುಹಬ್ಬನೆಲ್ಲ ಆಚರಣೆ ಮಾಡಬೇಕು ಅದು ಇದು ಅಂತೇಳಿ ಹೇಳ್ತಾರೆ. ಬಟ್ ನಮಗೇನು ಅಂದರೆ ಆ ಒಂದು ಹುಟ್ಟುಹಬ್ಬದಲ್ಲಿ ಒಂದು ಸಾರ್ಥಕತೆಯನ್ನು ನೋಡಬೇಕು ಅನ್ನೋ ಒಂದು ಆಸೆ ಇದೆ. ಹಾಗಾಗಿ ಕಳೆದ ವರ್ಷದಿಂದ ನನ್ನ ತಮ್ಮ ಸುನೀಲ್ ಅವನು ಈ ಹೈಸ್ಕೂಲ್ ಮಕ್ಕಳಿಗೆ, ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ಸ್ನ ಕೊಟ್ಟರೆ, ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ಸ್ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ರೀತಿಯಲ್ಲಿ ಕಳೆದ ಹುಟ್ಟುಹಬ್ಬದಲ್ಲೂ ಕೂಡ ಸುಮಾರು ಒಂದು 500ಕ್ಕೂ ಹೆಚ್ಚು ಮಕ್ಕಳಿಗೆ ಅದನ್ನು ವಿತರಿಸಿದ್ರು ನನ್ನ ಹುಟ್ಟಿದಬ್ಬದ ದಿವಸ. ಹಾಗೆ ಈ ಸಲ ಕೂಡ ಒಂದು 500 ಮಕ್ಕಳಿಗೆ ಕೊಡಬೇಕು ಅಂತೆಲ್ಲ ಹಮ್ಮಿಕೊಂಡಿದ್ರು. ಇದಕ್ಕೆಲ್ಲ ಮೂಲ ಕಾರಣ ನನ್ನ ತಮ್ಮ ಸುನಿಲ್, ನನ್ನ ತಂಗಿ ಸೌಮ್ಯ, ಆನಂದ್, ಮಧು, ನಮ್ಮ ನರಸಿಂಹ, ಪ್ರಸನ್ನ, ಶ್ರೇಯಸ್ ಮತ್ತು ನಮ್ಮೊಟ್ಟಿಗೆ ಇರುವಂಥ ಹುಡುಗರೆಲ್ಲ, ಹಳೆಬೀಡು ಹುಡುಗರು ಎಲ್ಲ ತುಂಬ ಜನ ಈ ಎಂದಿದ್ದ ಶಾಲೆಗಳಲ್ಲಿ ತುಂಬ ಬಡವರಿದ್ದಾರೆ, ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಿ ಅವ್ರಿಗೆಲ್ಲ ನಿನ್ನೆನೇ ಹೋಗಿ ಕೊಟ್ಟು ಬಂದಿದ್ರು. ಬಟ್ ರಜಾ ಇರುವ ಕಾರಣ ಇವತ್ತು ಅಲ್ಲಿ ಹೋಗಿ ಆಗ್ತಿಲ್ಲ. ಇವತ್ತು ಈ ಒಂದು ರೈನ್ ಕೋಟ್ ಕೂಡ ನನ್ನ ತಂಗಿ ಮತ್ತು ಭಾವ ಇದನ್ನು ಡಿಸ್ಕಸ್ ಮಾಡಿದ್ರು. ಆಯಿತು, ಅವ್ರಿಗೂ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗೋದ್ರಿಂದ ಇಟ್ಕೊಳ್ಳಿ ಅಂತ ಹೇಳಿದ್ರೆ ನೋಡಿದೆ. ಬೆಳಗ್ಗೆನೇ ಎಲ್ಲ ಆಫೀಸಲ್ಲೇ ಬಂದು ಇಟ್ಕೊಂಡಿದ್ದಾರೆ. ತುಂಬ ಖುಷಿ ಆಯಿತು. ನನಗೆಲ್ಲ ವಿಶ್ ಮಾಡಿದಂಥ ಇವ್ರದ್ದು ಎಲ್ಲ ಆಶೀರ್ವಾದ ಎಲ್ಲ ನನ್ನ ಮೇಲಿರಲಿ. ನಾನು ಹಾಗೆ ನಿಮ್ಮೊಟ್ಟಿಗೆ ಯಾವಾಗಲೂ ಸದಾಕಾಲ ನಾನು ಇಲ್ಲೇ ಇರ್ತೀನಿ, ಬೇಲೂರಲ್ಲೇ ಇರ್ತೀನಿ ಅಂತ ಹೇಳಿ. ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.